ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಜಗದೀಶ್ ವಿ ಸದಂ, ರಾಜ್ಯ ಮಾಧ್ಯಮ ಸಂಚಾಲಕ. ಇಂದಿನ ಈ ಪತ್ರಿಕಾಗೋಷ್ಠಿನ ನಡೆಸ್ಕೊಡಕ್ಕೆ ನಮ್ಮೊಂದಿಗೆ ಶ್ರೀಯುತ ಮೋಹನ್ ದಾಸರಿ ಅವರು, ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರೊಂದಿಗೆ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಲೋಹಿತ್ ಜಿ ಹನುಮಾಪುರ ಅವರು, ಇವರು ಸಹ ಹೈಕೋರ್ಟ್ ವಕೀಲರಾಗಿ ತಮ್ಮ ವೃತ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರೊಂದಿಗೆ ಶ್ರೀಯುತ ಅಶೋಕ್ ಮೃತ್ಯುಂಜಯ, ಬೆಂಗಳೂರು ದಕ್ಷಿಣ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಸಂಘಟನಾ ಕಾರ್ಯದರ್ಶಿಗಳಾಗಿ ತಮ್ಮ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೇನೆ. ಅವರೊಂದಿಗೆ ಶ್ರೀಯುತ ದರ್ಶನ್ ಜೈನ್ ರವರು, ಅವರು ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾಗಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅವರೊಂದಿಗೆ ನಮ್ಮೊಂದಿಗೆ ಶ್ರೀಯುತ ಅನಿಲ್ ನಾಚಪ್ಪ ಅವರಿದ್ದಾರೆ, ಬೆಂಗಳೂರು ನಗರ ಮಾಧ್ಯಮ ಉಸ್ತುವಾರಿಗಳು. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯ ಮಹತ್ವ ಏನು ಅಂತ ಹೇಳಿದ್ರೆ, ಇವತ್ತು ಎಲ್ಲೂ ಕಂಡು ಕೇಳರಿಯದಂತಹ ಒಂದು ಪ್ರಕರಣ ನಾವಿವತ್ತು ಆಮ್ ಆದ್ಮಿ ಪಕ್ಷದಿಂದ ಇವತ್ತು ಬಹಿರಂಗಗೊಳಿಸ್ತಾ ಇದ್ದೀವಿ. ದಾಖಲೆಗಳ ಸಮೇತ ಬಹಿರಂಗಗೊಳಿಸ್ತಾ ಇದ್ದೀವಿ. ಈ ಪ್ರಕರಣ ಸಣ್ಣದಾದಂತಹ ಒಂದು ಪರಿಚಯ ಮಾಡಿ ನಾನು ಮೋಹನ್ ದಾಸರಿ ಅವರಿಗೆ ವಿವರವನ್ನು ಹೇಳಕ್ಕೆ ನಾನು ಕೇಳ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಏನು ಒಂದು ಜುನ್ನಸಂದ್ರ ಕೆರೆ ಅಂತ ತಾವೆಲ್ಲ ಹೆಸರು ಕೇಳಿರ್ತೀರ. ಜುನ್ನಸಂದ್ರ ಕೆರೆ ಬೆಂಗಳೂರಿನ ಪ್ರತಿಷ್ಠಿತ ಕೆರೆಗಳಲ್ಲಿ ಅದು ಸಹ ಒಂದು ಕೆರೆ. ಅದು ಒಂದು 25 ಎಕರೆಯಷ್ಟು ವ್ಯಾಪ್ತಿ ಉಳ್ಳಂತಹ ಕೆರೆ. ಈ ಕೆರೆನ ಯಾವ ರೀತಿ ಈ ಭೂ ಮಾಫಿಯಾಗಳು, ನಿಮ್ಗೆ ವಿಶ್ವದಲ್ಲಿಯೇ ಈ ತರ ಭೂ ಮಾಫಿಯಾಗಳು ಎಲ್ಲೂ ಸಿಗಲ್ಲ. ಭೂ ಮಾಫಿಯಾಗಳಿಗೆ ಏನಾರ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ರಾಜಕಾರಣಿಗಳು ಅಗ್ರಗಣ್ಯ ಸ್ಥಾನದಲ್ಲಿ ತಗೊಂತಾರೆ. ಇವತ್ತು ವಿಶ್ವದಲ್ಲಿ, ಅದರಲ್ಲೂ ಭಾರತದಲ್ಲಿ ಒಂದು ಕೆರೆ ಅಂಗಳನ ಖಾಸಗಿ ಜಮೀನು ಅಂತ ತಮ್ಮ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳು, ನಕಲಿ ದಾಖಲೆಗಳನ್ನು ಸಲ್ಲಿಸಿ ಕೆರೆ ಅಂಗಳನ ಇವತ್ತು ತಮ್ಮದು ಅಂತ ಇವತ್ತು ಸಾಬೀತುಪಡಿಸ್ಕೊಂಡಿದ್ದಾರೆ. ಇಷ್ಟು ದಿವಸ ಸರ್ಕಾರಿ ದಾಖಲೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಪ್ರಭಾವಿ ರಾಜಕಾರಣಿಗಳ ಒಂದು ಒಡಂಬಡಿಕೆ, ಒಂದು ದುಷ್ಕೃತ್ಯಗಳಿಂದ, ಒಂದು ಕುತಂತ್ರಗಳಿಂದ ಇದು ಆಗ್ತಾ ಇತ್ತು. ಇವತ್ತು ನಮ್ಮ ಸಂವಿಧಾನದ 3ನೇ ಸ್ತಂಭವಾಗಿರುವಂತಹ ನಮ್ಮ ಘನ ನ್ಯಾಯಾಲಯ, ಈ ಘನ ನ್ಯಾಯಾಲಯವನ್ನೇ ತಪ್ಪುದಾರಿಗೆಳೆದು, ನ್ಯಾಯಾಲಯದಲ್ಲಿ ತಪ್ಪು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು, ನ್ಯಾಯಾಲಯದ ಮುಖಾಂತರನೇ ಇವತ್ತು ಈ ಕೆರೆ ಅಂಗಳನ ಖಾಸಗಿ ಜಮೀನು ಅಂತ ಒಂದು ಆದೇಶ ಮಾಡಿಸ್ಕೊಳ್ಳೋ ಮಟ್ಟಿಗೆ ಇವತ್ತು ಕರ್ನಾಟಕದ ಭೂ ಮಾಫಿಯಾಗಳು ನಿಂತಿದ್ದಾರೆ ಅಂತ ಹೇಳಿದ್ರೆ, ಇದು ಅತ್ಯಂತ ಜನಗಳು, ಅದರಲ್ಲೂ ಬೆಂಗಳೂರಿಗರು ಇವತ್ತು ಈ ಕಡೆ ನೋಡ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ನಾವೆಲ್ಲ ಸರ್ಕಾರಿ ಕೆರೆನ ಉಳಿಸಿ ಅಂತ ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರವರು ಕಟ್ಟಿದಂತಹ ಈ ಕೆರೆಗಳನ್ನ ಇವತ್ತು ನ್ಯಾಯಾಲಯನ ದಾರಿ ತಪ್ಪಿಸಿ ಇವತ್ತು ನ್ಯಾಯಾಲಯದಿಂದ ಇವರು ಆದೇಶ ಪಡ್ಕೊಂಡ್ ಬರ್ತಾರೆ ತಮ್ಮ ಸ್ವತ್ತು ಅಂತ ಹೇಳಿದ್ರೆ, ಯಾವ ರೀತಿಯ ಒಂದು ರಿಯಲ್ ಎಸ್ಟೇಟ್ ಲಾಬಿ, ಭೂ ಮಾಫಿಯಾಗಳು ಇದರಲ್ಲಿ ಕೈ ಹಾಕಿದೆ ಅನ್ನೋದು ಇವತ್ತು ನಾವೆಲ್ಲರೂ ಗಮನಿಸಬೇಕಾದಂತಹ ವಿಚಾರ. ಈ ಒಂದು ಮಹತ್ವದ ವಿಚಾರನ ತಾವು ಪತ್ರಕರ್ತರು, ಈ ಸಮಾಜದ ಒಂದು ಕನ್ನಡಿಯಾಗಿ ಕೆಲಸ ಮಾಡ್ತಾರಂತಹ ಪತ್ರಕರ್ತರು, ದಯವಿಟ್ಟು ಒಂದು ಹೆಚ್ಚಿನ ಒಂದು ಪರಿಣಾಮಕಾರಿಯಾದಂತಹ ಒಂದು ರೀತಿಯಲ್ಲಿ ಇದನ್ನ ನೀವು ಜನಗಳಿಗೆ ತೋರಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಯಾರ್ಯಾರು ದೊಡ್ಡ ಮಟ್ಟದ ರಾಜಕಾರಣಿಗಳಿದ್ದಾರೆ, ಯಾವ ರೀತಿ ಅಧಿಕಾರಿಗಳು, ಯಾವ ರೀತಿ ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡಿ ಅವ್ರನ್ನ ತಪ್ಪು ದಾರಿಗೆಳೆದಿದ್ದಾರೆ ಅನ್ನೋದನ್ನ ವಿವರವಾಗಿ ಶ್ರೀಯುತ ಮೋಹನ್ ದಾಸ್ ಅವರು ಹೇಳ್ತಾರೆ. ತದನಂತರದಲ್ಲಿ ಅಶೋಕ್ ಮೃತ್ಯುಂಜಯ ಅವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಈ ಜುನ್ನಸಂದ್ರ ಲೇಖಲ್ಲಿ. ಅವರು ಸಹ ಈ ಒಂದು ಸಂಪೂರ್ಣ ದಾಖಲೆಗಳನ್ನ ನಿಮ್ಮ ಮುಂದೆ ಇಡಕ್ಕೆ ಸಾಕಷ್ಟು ಹಹರ್ನಿಶಿ ದುಡಿದಿದ್ದಾರೆ. ಅವರ ಜೀವಕ್ಕೆ ಇವತ್ತು, ಅಶೋಕ್ ಮೃತ್ಯುಂಜಯ ಅವರ ಜೀವಕ್ಕೆ ಇವತ್ತು ಸಂಚಕಾರ ಬರುವಂತಹ ಒಂದು ಸನ್ನಿವೇಶ ಎದುರಾಗಿದೆ. ಕಳೆದ 2 ದಿವಸಗಳಿಂದ ಅವರಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇದೆ. ಅಶೋಕ್ ಮೃತ್ಯುಂಜಯ ಅವರಿಗೆ ಕೊಲೆ ಬೆದರಿಕೆಗಳು ಬರ್ತಾ ಇದೆ. ಸಾಕಷ್ಟು ಒತ್ತಡಗಳು ಇವತ್ತು ಅಶೋಕ್ ಮೃತ್ಯುಂಜಯ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕರುಗಳ ಮೇಲೆ ಬರ್ತಾ ಇದೆ.
ಹಾಗಾಗಿ ಈ ಒಂದು ವಿಶೇಷವಾದಂತಹ ಪತ್ರಿಕಾಗೋಷ್ಠಿನ ತಾವು ಒಂದು ವಿಶೇಷವಾಗಿ ತಗೋಬೇಕು ಅಂತ ನಾನು ಇವತ್ತು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಶ್ರೀಯುತ ಮೋಹನ್ ದಾಸ್ ಅವರಿಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಸ್ವಾಗತ. ಈ ಒಂದು ಹೈಕೋರ್ಟ್ ಆರ್ಡರ್ ನ ನೋಡಾದ ಮೇಲೆ ನಾವು ಈ RTC ಅನ್ನ ತೆಗೆದು ನೋಡಿದ್ವಿ. ಏನಿದೆಯಪ್ಪ ಇದು RTC ಆಗ್ಲೇ ಇದು ಕೆರೆ ಅಂತ ಇದೆಯಾ ಅಥವಾ ಬೇರೆ ಬೇರೆ ಜಾಗ ಅಂತ ಇದೆಯಾ ಅಥವಾ ಏನು ಅಂತ ನೋಡೋಣ ಅಂತ. ಇನ್ನೂನು ಕಂದಾಯ ಇಲಾಖೆಯ ಒಂದು ದಾಖಲೆ ಅಂತ ನಾವೇನು RTC ಅಂತ ಹೇಳ್ತೀವಿ, RTC ಅಲ್ಲಿನೂ ಸರ್ಕಾರಿ ಕೆರೆ ಅಂಗಳ ಅಂತಾನೆ ಇದೆ. ಇವತ್ತು ಮಟ್ಟಿಗೆ ನೀವು ತೆಗೆದ್ರು ಸರ್ಕಾರಿ ಕೆರೆ ಅಂಗಳ ಜುನ್ನಸಂದ್ರ ಅಂತಾನೆ ಇದೆ. ಅಂದ್ರೆ ಇವತ್ತು ಎಲ್ಲಾ ದಾಖಲೆಗಳು ಇದು ಕೆರೆ ಅಂತ ಹೇಳ್ತಾ ಇದ್ರು ಈ ಭೂಗಳ್ಳರ ಒಂದು ಪ್ರಭಾವ. ಆಗ್ಲೇ ಜಗದೀಶ್ ಅವರು ಹೇಳ್ತಾ ಇದ್ರು, ಇಡೀ ಪ್ರಪಂಚದಲ್ಲೇ ಒಂದು ಭೂಗಳ್ಳರಿಗೆ ಒಂದು ನೊಬೆಲ್ ಪ್ರಶಸ್ತಿ ಆಗಿರ್ಲಿ ಅಥವಾ ಆಸ್ಕರ್ ಪ್ರಶಸ್ತಿ ಆಗಿರ್ಲಿ, ಏನೇ ಒಂದು ಪ್ರಶಸ್ತಿ ಕೊಡ್ಬೇಕು ಅಂದ್ರೂ ನಮ್ಮ ಬೆಂಗಳೂರಿನ ರಾಜಕಾರಣಿಗಳು ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಇದು ಇವತ್ತಿನ ವಿಷಯ ಅಷ್ಟೇ ಅಲ್ಲ. 2014ರಲ್ಲಿ ಅಕ್ಟೋಬರ್ 2, 2014ರಲ್ಲಿ ಒಂದು ಮಾಧ್ಯಮದಲ್ಲಿ ಬಂದಿರೋ ವಿಷಯ, 300 ಕೋಟಿ ಮೌಲ್ಯದ ಆಸ್ತಿ ವಶ ಅಂತ ಹೇಳಿ ಜಿಲ್ಲಾಡಳಿತ ಚಾಟಿ ಬೀಸ್ತಾ ಹೇಳಿತ್ತು. ನಗರ ಜಿಲ್ಲಾಧಿಕಾರಿ ವಿ ಶಂಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ವರ್ತೂರು ಹೋಬಳಿಯ ಜುನ್ನಸಂದ್ರ ಗ್ರಾಮದಲ್ಲಿ 24 ಎಕರೆ 33 ಕುಂಟೆ ಕೆರೆ ಅಂಗಳನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2014ರಲ್ಲೇನೆ ಸರ್ಕಾರ ಇದು ಕೆರೆ ಅಂಗಳ ಅಂತ ಹೇಳಿ ಆ ಜಾಗವನ್ನ ವಾಪಸ್ ತಗೊಂಡಿತ್ತು. ಅಷ್ಟೆಲ್ಲ ಆದ್ರೂ ನೋಡಿ ಎಷ್ಟು ಪ್ರಭಾವಿತರಾಗಿದ್ದಾರೆ ಈ ಭೂಗಳ್ಳರು ಅಂತ ಹೇಳಿ. ಒಂದು 2 ವರ್ಷದ ಹಿಂದೆ 2021 ಅನ್ಸುತ್ತಲ್ವ ನಾವು ಪ್ರತಿಭಟನೆ ಮಾಡಿದ್ದು, 2021ರಲ್ಲಿ ನಾವು ಈ ಒಂದು ಕೆರೆನ ಉಳಿಸ್ಬೇಕು, ಜುನ್ನಸಂದ್ರ ಕೆರೆ ಒತ್ತುವರಿ ಆಗ್ತಾ ಇದೆ, ಇದೊಂದು ಉಳಿಸ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡೋದಕ್ಕೆ ಮುಂದಾದಾಗ ಅಲ್ಲಿನ ಸ್ಥಳೀಯ ಈ ಕೆರೆ ಉಳಿಸೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ರೆ ಇವ್ರು ಯಾಕೆ ತಡಿತಾ ಇದ್ದಾರೆ ಅಂತ ಮೊನ್ನೆ ಬಂದಿರೋ ಕೋರ್ಟ್ ಆದೇಶ ನೋಡಿದ್ರೆ ಯಾಕೆ ತಡಿತಾ ಇದ್ದಾರೆ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ. ಅಂದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ಅರವಿಂದ ಲಿಂಬಾವಳಿ ಏನಾಗಿದ್ರು, ಇವತ್ತು ಅವರ ಹೆಂಡತಿ ಅವರು ಇದ್ದಾರೆ ಬಿಡಿ, ಇವಾಗ್ಲೂ ಅವರೇನೇ ಶಾಸಕರು, ಅರವಿಂದ ಲಿಂಬಾವಳಿ ಅವರು. ಆಮೇಲೆ ಈ ಒಂದು ಕೋರ್ಟ್ ಆರ್ಡರ್ ಬರೋದಕ್ಕೆ ಸರ್ಕಾರದ ವಕೀಲರುಗಳನ್ನ ಯಾವ ತರ ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ. ಆವಾಗಿನ ಕಂದಾಯ ಸಚಿವರು R ಅಶೋಕ್ ಅವರು ಅಷ್ಟೇ ಬೆಂಗಳೂರಿನ ಅತಿ ದೊಡ್ಡ ಭೂಗಳ್ಳರಲ್ಲೂ ಒಬ್ರೇನೆ. ಅದೇ ರೀತಿ ಆವಾಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ಇವರೆಲ್ಲರೂ ಸೇರಿ ಇವತ್ತು 1000 ಕೋಟಿ ಕನಿಷ್ಠ ಬೆಲೆ ಬಾಳೋ ಒಂದು ಜಾಗನ ಯಾರೋ ಒಂದು ಪ್ರೈವೇಟ್ ಪಾರ್ಟಿ ಅವ್ರಿಗೆ ಕೊಟ್ಟು ತಮ್ಮ ಕಮಿಷನ್ ತಗೊಳ್ತಾರಂದ್ರೆ ಎಷ್ಟು ಪ್ರಭಾವಿತರಾಗಿ ಸರ್ಕಾರಿ ಜಾಗವನ್ನ, ಅದನ್ನು ಕೆರೆ ಅಂಗಳವನ್ನ, ಅದನ್ನು BBMP ಒಂದು ಲಿಮಿಟ್ಗೆ ಸೇರಿರೋ ಜಾಗ. ಇದು ಎಲ್ಲೋ ಹಳ್ಳಿಯಲ್ಲೋ ಅಥವಾ BBMP ಹೊರಗಡೆ ಇರೋ ಜಾಗ ಅಲ್ಲ, BBMPಯ ಆಡಳಿತದ ಒಳಗಡೆ ಇರ್ತಕ್ಕಂಥ ಕೆರೆಯನ್ನ ಇವತ್ತು ಕೆರೆ ಅಲ್ಲ ಅಂತ ಹೇಳಿ ಒತ್ತುವರಿ ಮಾಡಿ ಈ ಒಂದು ರಾಜಾರೋಷವಾಗಿ ಪ್ರೈವೇಟ್ ಪಾರ್ಟಿ ಅವರಿಗೆ ಕೊಡ್ತಾರೆ. ಅಂದ್ರೆ ಇವ್ರುಗಳು ಇನ್ನೂ ಎಷ್ಟು ಈ ತರ ಒಂದು ಸರ್ಕಾರಿ ಜಮೀನನ್ನ, ಸರ್ಕಾರಿ ಕೆರೆಗಳನ್ನ ತಮ್ಮ ಇಷ್ಟ ಬಂದಂಗೆ ಮಾರಾಟ ಮಾಡ್ಕೊಂಡಿರೋದು. ಇವತ್ತು ಆಮ್ ಆದ್ಮಿ ಪಕ್ಷ ಈ ಒಂದು ನಡೆ, ಈ ಒಂದು ಏನು ಪ್ರಭಾವಕ್ಕಿರೋ ಈ ಭೂಗಳ್ಳರು R ಅಶೋಕ್ ಅವರಾಗಿರ್ಲಿ, ಅಂದಿನ ಕಂದಾಯ ಸಚಿವರು, ಅದೇ ರೀತಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರು, ಅದೇ ರೀತಿ ಅಲ್ಲಿನ ಶಾಸಕರು ಸುಮಾರು 10-15-20 ವರ್ಷದಿಂದ ಶಾಸಕರಾಗಿರೋ ಅರವಿಂದ ಲಿಂಬಾವಳಿ ಅವರು, ಇವರೆಲ್ಲರ ಮೇಲೂ ಈ ಒಂದು ಸರ್ಕಾರ ಕೇಸ್ ರಿಜಿಸ್ಟರ್ ಮಾಡಬೇಕು. ಅದಲ್ದೇನೆ ಈ ಒಂದು ಕೆರೆ ಜಾಗ ಅಲ್ಲ ಅಂತ ಹೇಳಿ ಒಂದು ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಇವ್ರ ಸರ್ಕಾರನು ಅಷ್ಟೇ ಆ ಕೆರೆ ಜಾಗನ ಉಳಿಸ್ಕೊಳ್ಳೋದಕ್ಕೆ ನ್ಯಾಯಾಂಗದ ಮೂಲಕ ಸರ್ಕಾರದ ಮುಖಾಂತರ ಮುಂದೆ ಹೋಗಬೇಕು, ಈ ಒಂದು ಕೆರೆನ ಉಳಿಸ್ಬೇಕು, ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಅಶೋಕ್ ಮೃತ್ಯುಂಜಯ ಅವರು, ನಮ್ಮ ಬೆಂಗಳೂರಿನ ಸಂಘಟನಾ ಕಾರ್ಯದರ್ಶಿಗಳು, ಇವತ್ತು ಈ ಹೋರಾಟ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಸ್ಥಳೀಯ ಶಾಸಕರು, ಒಂದು ಪ್ರಭಾವಿ R ಅಶೋಕ್ ಕಂದಾಯ ಮಂತ್ರಿ ಏನಾಗಿದ್ರು, ಅದೇ ರೀತಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಏನಾಗಿದ್ರು, ಅವರೆಲ್ಲರ ವಿರುದ್ಧ ಈ ಒಂದು ಹೋರಾಟ ಮಾಡೋದು ಚಿಕ್ಕ ಮಟ್ಟದಲ್ಲಿ ಇರಲಿಲ್ಲ. ಇವತ್ತು ಎಂತ ಪ್ರಾಣ ಬೆದರಿಕೆ ಇದ್ರೂ ಸಹ ಸರ್ಕಾರಿ ಜಾಗ ಉಳಿಬೇಕು,
ಈ ತರ ಯಾರ್ಯಾರು ಭೂಗಳಿರ್ತಾರೋ ಅವರೆಲ್ಲಾರನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಅಶೋಕ್ ಮೃತ್ಯುಂಜಯ ಅವರು ತುಂಬಾ ದೊಡ್ಡ ಹೋರಾಟನೆ ಮಾಡಿದ್ದಾರೆ. ಈ ಒಂದು ಒತ್ತುವರಿ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಎಳೆ ಎಳೆಯಾಗಿ ನಿಮ್ ಮುಂದೆ ಬಿಚ್ಚಿಡ್ತಾರೆ. ನಮಸ್ಕಾರ, ನಾನು ಅಶೋಕ್ ಮೃತ್ಯುಂಜಯ, ಮೂಲತಃ ಬೆಳಂದೂರು ವಾರ್ಡಿನ ನಿವಾಸಿ. ಈ ಜುನಸಂದ್ರ ಕೆರೆ 24 ಎಕರೆ 33 ಗುಂಟೆ ಇದೆ. ಇವತ್ತಿನ ವ್ಯಾಲ್ಯೂ ಅದಕ್ಕೆ ಹೆಚ್ಚು ಕಮ್ಮಿ 1100 ಕೋಟಿ ಆಗುತ್ತೆ. ಇದು ಕಸವನಹಳ್ಳಿಯ KBCL ಲೇಔಟ್ ಪಕ್ಕದಲ್ಲಿ ಬರುತ್ತೆ. ತುಂಬ IT ಸುತ್ತಮುತ್ತ ಇರೋದ್ರಿಂದ ಅಲ್ಲಿ ಬೆಲೆ ಜಾಸ್ತಿ, ಲ್ಯಾಂಡ್ಗಳು ಮಾಫಿಯಾಗಳು ಜಾಸ್ತಿ ಇದೆ, ಲ್ಯಾಂಡ್ ಭೂಗಳು ಜಾಸ್ತಿ ಇದ್ದಾರೆ. 1930ರಿಂದ ಮುಂಚೆ ಮೈಸೂರು ಮಹಾರಾಜರು ಇಡೀ ಜುನಸಂದ್ರ ಗ್ರಾಮನ ಇನಾಮ್ ಕೊಡ್ತಾರೆ. ಅಂದರೆ ಈ ಟ್ಯಾಕ್ಸ್ ವಸೂಲಿ ಮಾಡೋದಕ್ಕೆ ಕೆಲವರು ಗ್ರಾಮಸ್ಥರು ಕೊಡ್ತಾರೆ. ಅದಾದ್ಮೇಲೆ 1954ರಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ ಆದ್ಮೇಲೆ ಅದನ್ನು ವಾಪಸ್ ತಗೊಂಡ್ಬಿಡ್ತಾರೆ. ಯಾವುದೇ ಇನಾಮ್ ಇಲ್ಲಿ ಯಾವುದೇ ಜಮೀನು ಯಾರು ಈ ಜಮೀನ್ದಾರಗಳು ಕೊಟ್ಟಿದ್ರು ಅದು ವಾಪಸ್ ತಗೊಂಡು ಎಲ್ಲ ಸರ್ಕಾರದ ಪಾಲಿಗೆ ಬರುತ್ತೆ. ಇದನ್ನ ನಾವು ಹೇಳ್ತಿಲ್ಲ, ಇನಾಮ್ ಅಬಾಲಿಷನ್ ಆಕ್ಟ್ ಪಾಸ್ ಆಗಿದೆ ಅಂತ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟ್ರ್ ಬರೀತಾರೆ. ಅವ್ರೇನ್ ಬರೀತಾರೆ ಅಂದ್ರೆ, ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿ ಜುನಸಂದ್ರ ಗ್ರಾಮದಲ್ಲಿ ಇದು ಇನಾಮ್ ಅಬಾಲಿಷನ್ ಕಾಯ್ದೆ ಜಾರಿಯಾದ ನಂತರ ಎಲ್ಲಾ ಆಸ್ತಿಗಳು ಸರ್ಕಾರಕ್ಕೆ ವಿಲೀನಗೊಂಡಿರುತ್ತದೆ. ಈ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ. ಆದುದರಿಂದ ಇಲ್ಲಿ ಇದು ಒತ್ತುವರಿದಾರರು ಅನೇಕ ಕಾಗದ ಪತ್ರಗಳನ್ನು ಸೃಷ್ಟಿಸಿಕೊಂಡು ಘನ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ದಾಖಲಿಸಿದ್ದಾರೆ. ಇದು ನಾವು ಹೇಳ್ತಿರೋದಲ್ಲ, ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾ ಇದ್ದಾರೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ಕೆರೆನೇ ಅಲ್ಲ, ಇಲ್ಲಿ ಒಬ್ರು ಜಮೀನಿತ್ತು, ಇವರು ವ್ಯವಸಾಯ ಮಾಡ್ತಿದ್ರು ಅಂತ ಅಲ್ಲೊಂದು ಕೆರೆಗಳಲ್ಲಿ ನೀಲಗಿರಿ ಗಿಡಗಳನ್ನ ನೆಡೆಸಿ ಒಣಗಿಸಿ ಅದನ್ನ ಲ್ಯಾಂಡ್ ತರ ಬಿಂಬಿಸಿ ಇವತ್ತು ಹೈಕೋರ್ಟ್ ಅಲ್ಲಿ ಡಿಸೆಂಬರ್ 21ನೇ ತಾರೀಕು ಕೇಸ್ಗೆ ಅವ್ರ ಪರ ಮಾಡ್ಕೊಂಡಿದ್ದಾರೆ. ನಮ್ಗೇನು ಆಶ್ಚರ್ಯ ಅಂದ್ರೆ, ಈ ಕೆರೆ ದಾಖಲಾತಿ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಆ ಎವಿಡೆನ್ಸ್ ಅಲ್ಲಿ ಇದು ಜಾಗ ಕೆರೆ ಅಂತ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಡಾಕ್ಯುಮೆಂಟೇ ಸಬ್ಮಿಟ್ ಮಾಡಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ? ಇಲ್ಲಿ ಅಡ್ವೊಕೇಟ್ ಜನರಲ್ ಅವರಿಗೆ ಕ್ಲಿಯರ್ ಆಗಿ ತಹಸೀಲ್ದಾರ್ ಲೆಟರ್ ಬರೆದಿದ್ದಾರೆ, ಇದು ನಮ್ಮ ಕೆರೆ, ಸರ್ಕಾರಿ ಕೆರೆ ಅಂಗಳ. RTC ತೋರುತ್ತೆ ಇದು ಸರ್ಕಾರಿ ಕೆರೆ ಅಂಗಳ, ವಿಲೇಜ್ ಮ್ಯಾಪ್ ತೋರಿಸಿದ್ರೆ ಸರ್ಕಾರಿ ಕೆರೆ ಅಂಗಳ. ಯಾವುದೇ ಇನಾಮ್ ಕೊಟ್ಟಿದ್ರು ಕೂಡ ಕೆರೆಗಳು, ಸರ್ಕಾರಿ ಕುಂಟೆಗಳು ಯಾವುದು ಕೂಡ ಜಮೀನ್ದಾರಿಗೆ ಸೇರೋದಿಲ್ಲ ಅಂತ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಇದ್ರೂ, ಇನಾಮ್ ಅಬಾಲಿಷನ್ ಆಕ್ಟ್ ಆಗಿದ್ರೂ ಕೂಡ ಯಾವುದೋ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅದನ್ನ ಲ್ಯಾಂಡ್ ಅಂತ H ಪ್ರಕಾಶ್ ಮತ್ತೆ ಅವರ ಸಂಬಂಧಿಕರು ಅದನ್ನ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವತ್ತು. ಅದಕ್ಕೆ ನಮ್ಮ ಎಲ್ಲಾ ಶಾಸಕರು, ಇಡೀ ಗವರ್ಮೆಂಟೇ ಕಣ್ಮುಚ್ಕೊಂಡು ಕೂತಿದೆ. ಏನಕ್ಕೆ ಅಂತ ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಇದ್ರ ಮನವಿ ನಾವು ಈ ರಿಪೋರ್ಟ್ ಬಂದ ತಕ್ಷಣ, ಹೈಕೋರ್ಟ್ ಆರ್ಡರ್ ಬಂದ ತಕ್ಷಣ DK ಶಿವಕುಮಾರ್ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಈಗಿನ ಕಂದಾಯ ಸಚಿವರಾದ ನಮ್ಮ ಬೈರೇಗೌಡರು, ಕೃಷ್ಣ ಬೈರೇಗೌಡರು ಕೂಡ ಒಂದು ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತಿಗೆ 45 ದಿನ ಆದ್ರೂ ಇದುವರೆಗೂ ಕಾಂಗ್ರೆಸ್ ಗವರ್ಮೆಂಟ್ ಅವರಾಗ್ಲಿ, BJP ಗವರ್ಮೆಂಟ್ ಅವರಾಗ್ಲಿ ಯಾರೇ ಕೂಡ ಹೈಕೋರ್ಟ್ ಅಲ್ಲಿ ಇದ್ರ ವಿರುದ್ಧ ಒಂದು ಅಪೀಲ್ ಮಾಡಿಲ್ಲ. ಈ ಕೆರೆ ಉಳಿಸ್ಕೊಳ್ಳೋಕೆ ಯಾವುದೇ ರೀತಿಯ ಪ್ರಯತ್ನ ಪಟ್ಟಿಲ್ಲ. ಏನೋ 4-5 ಲೆಟರ್ಗಳು ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ. ನಮ್ಮ ತಹಸೀಲ್ದಾರ್ಗಳು, ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು, ಕಮಿಷನರ್ಗಳು ಯಾರೂ ಕೂಡ 1,000 ಕೋಟಿ ಬೆಲೆ ಬಾಳುವ ಸರ್ಕಾರಿ ಆಸ್ತಿನ ಉಳಿಸ್ಲಿಕ್ಕೆ ಏನು ಮುಂದೆ ಬರ್ತಿಲ್ಲ. ಈ ಮಹದೇವಪುರ ಇವತ್ತು ಹೇಗಾಗಿದೆ ಅಂದ್ರೆ, ಜನಕ್ಕೆ ಕುಡಿಯಕ್ಕೆ ನೀರಿಲ್ಲ. 1500-2000 ಅಡಿಗೋರೆ ನೀರು ಬರುತ್ತೆ, ಆ ನೀರು ಕಲುಷಿತಗೊಂಡಿದೆ. ಒಂದು ಕೆರೆ ಇದ್ರೆ ನಮ್ಮ ಪಕ್ಕದಲ್ಲಿ ಕುಡಿಯೋದಕ್ಕೆ ನೀರಾಗುತ್ತೆ ಅಂತ ನಾವೆಲ್ಲ ಒದ್ದಾಡ್ತಾ ಇದ್ರೆ, ನಮ್ಮ ಸರ್ಕಾರದವರು, ಅಧಿಕಾರ ಕೈಯಲ್ಲಿ ಇರೋರು ಯಾರೋ ಪ್ರೈವೇಟ್ ಬಿಲ್ಡರ್ಸ್, ಪ್ರೈವೇಟ್ ಲ್ಯಾಂಡ್ ಲಾರ್ಡ್ಸ್ ಬಂದು ಸರ್ಕಾರಿ ಜಮೀನು ಕಬಳಿಸ್ತಾ ಇದ್ರೆ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇಷ್ಟೊಂದು ದಾಖಲಾತಿ ಇದೆ, ಎಲ್ಲ ಇದ್ರೂ ಕೂಡ ಸರ್ಕಾರದ ಪರ ಡಾಕ್ಯುಮೆಂಟ್ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಬ್ಮಿಟೇ ಮಾಡಿರೋದ್ರಿಂದ ಇವತ್ತು ಸರ್ಕಾರದ ಕೆರೆ ಹೋಗ್ಬಿಟ್ಟು ಒಂದು ಜಮೀನಾಗಿದೆ. ಹೀಗೆ ನಡೆದ್ರೆ ಇನ್ನೊಂದು ತಿಂಗಳಲ್ಲಿ ಆ ಕೆರೆನ ಯಾವ್ದೋ ಬಿಲ್ಡರ್ ಮಾಡ್ತಾರೆ, ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಬರುತ್ತೆ. ಮಳೆ ಬಂದ್ರೆ ಆ ಜಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಇಡೀ ಜನ ನೀರು ತುಂಬಿಕೊಂಡಿರೋ ಜಾಗದಲ್ಲಿ ಒದ್ದಾಡ್ಬೇಕಾಗತ್ತೆ. ನಾವೇನು ಮನವಿ ಮಾಡೋದಂದ್ರೆ, ಇದಕ್ಕೆಲ್ಲ ಮನವಿ ಕೊಟ್ಟಿದ್ದೀವಿ. ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ, ರೆವಿನ್ಯೂ ಮಿನಿಸ್ಟರ್ಗೂ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಮೊನ್ನೆ BMTF ಅಲ್ಲೂ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ. ಇದ್ರ ವಿರುದ್ಧ ಈ ಕೂಡಲೇ ಕ್ರಮ ತಗೋಬೇಕು. ಯಾರು ಇದರಿಂದ ಇದ್ದಾರೆ, ಏನಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಲ್ಲ, ಇದನ್ನ ರಿಟ್ ಪಿಟಿಷನ್ ಹಾಕಿ ಮತ್ತೆ ರಿವ್ಯೂಗೆ ಹೋಗಿ ಹೈಕೋರ್ಟ್ ಅಲ್ಲಿ
ಈ ಸರ್ಕಾರಿ ಕೆರೆ ಏನು ಆರ್ಡರ್ ಆಗಿದೆಯೋ ಅದ್ರ ವಿರುದ್ಧ ಇಮಿಡಿಯೇಟ್ ಸ್ಟೇ ತಗೋಬೇಕು. ಸ್ಟೇ ತಗೊಂಡು ಮತ್ತೆ ರಿಟ್ ಅಪೀಲ್ ಹಾಕಿ ಹೈಕೋರ್ಟ್ ಅಲ್ಲಿ ಈಗ ಏನು ಜಾಗ ಇದೆಯೋ ಅದನ್ನ ಮತ್ತೆ ಸರ್ಕಾರ ವಶಕ್ಕೆ ತಗೋಬೇಕು ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ರೋಹಿತ್ ಜಿ ಅಮ್ಮಾಪುರ ಅಂತ ಹೇಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿರುತ್ತೇನೆ. ಈಗಾಗಲೇ ನಮ್ಮ ಜಗದೀಶ್ವರ ಮೋಹನ್ ದಸ್ನಿ ಮತ್ತು ಮುತ್ತುಂಜಿ ಅವರು ಸ್ಪಷ್ಟವಾಗಿ ಪ್ರಕರಣದ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ಒಬ್ಬ ವಕೀಲನಾಗಿ ನಾನು ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ಏಕೆ ನಾವು ಸರ್ಕಾರಕ್ಕೆ ಹೈಕೋರ್ಟ್ ಬಂದಾಗ ಅವರು ಸಚಿವರಾದಾಗ, ಅಂದ್ರೆ ಕಾನೂನು ಸಚಿವರಾದಾಗ ಸರ್ಕಾರದಿಂದ ಒದಗಿಸಬೇಕಾಗಿರುವಂತ ದಾಖಲಾತಿಗಳು ಒದಗಿಸಿದರೋ ಇಲ್ವೋ, ಏನು ಒದಗಿಸಿಲ್ಲ ಅಂದ್ರೆ ಸಾಮಾನ್ಯ ಮನಸ್ಥಿತಿ ಇದೆ ಅಂತ. ಮತ್ತೆ ಸ್ಥಳೀಯ MLA ಅವರು ಕೂಡ ಆ ಒಂದು ಪ್ರಕರಣಕ್ಕೆ ಎಲ್ಲಾ ರೀತಿಯಾದ ಸಪೋರ್ಟ್ಗಳನ್ನ ಕೊಡ್ತಾರೆ. ಅದೇ ಸಾಮಾನ್ಯ ಮನಸ್ಥಿತಿ. ಅವತ್ತಿನ ಸರ್ಕಾರ ಮುಖ್ಯಮಂತ್ರಿ ಯಾರಿದ್ರು ಕೂಡ ಅವ್ರಿಗೂ ಕೂಡ ಏನ್ ಬೇಕೋ ಅವರು ಸಪೋರ್ಟ್ ನ ಮಾಡಿರ್ತಾರೆ ಅನ್ನೋದಕ್ಕೆ ಅಲ್ಲೂ ಸಾಕ್ಷಿಗಳು ಇದಾವೆ. ಅಂದ್ರೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ನಾವೇನಂತ ಕರಿತೀವಿ, ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಈ ಪ್ರಕರಣದಲ್ಲಿ ಎದ್ದು ಕಾಣುತ್ತೆ. ಯಾವ ವಿರುದ್ಧ ಪ್ರಕರಣ ಆಗಿರೋದು? ಸಾರ್ವಜನಿಕರ ವಿರುದ್ಧ ಆಗಿರುವಂತದ್ದು. ಎಷ್ಟು ಎಕರೆ ಜಾಗ? 24 ಎಕರೆ ಜಾಗ ಕೆರೆ ಒತ್ತುವರಿ ಆಗಿರುವಂತದ್ದು. ಒಂದು ಸೈಟ್ ಅಲ್ಲ ಇದು, 2 ಸೈಟ್ ಅಲ್ಲ ಇದು. ಇವತ್ತು ನಾವು ಯಾವತ್ತೇ ಮಳೆ ಬಂದ್ರು ಕೂಡ ನಾವು ಬಣ್ಣದೂರು ಆ ಜಾಗದಲ್ಲೆಲ್ಲ ಹೇಳ್ತೀವಿ, ಏನಪ್ಪಾ ಆಗಿದೆ, ಮರ ಒಳಗೆ ನೀರು ಬರ್ತದೆ ಅಂದ್ರೆ ಈ ತರ ಲ್ಯಾಂಡ್ ಗ್ರಾಬಿಂಗ್ ಆಗಿರೋದ್ರಿಂದಾನೇ ಈ ವ್ಯವಸ್ಥೆಗಳು ಕೆಟ್ಟಿರುವಂತದ್ದು. ಹಾಗಾಗಿ ಸಾರ್ವಜನಿಕರು ಇದು ಹೋರಾಟ ಮಾಡಲೇಬೇಕಲ್ವಾ. ಎರಡನೇದು, ಯಾವುದೇ ಒಂದು ಪ್ರಕರಣ ಒಂದು ಕೋಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಒಂದು ಸರ್ಕಾರ ಒಂದು ಬೈಲಾದ ಹೇಳ್ತಾರೆ ACP ಬಗ್ಗೆ, ಅಂದ್ರೆ ನಾವು ACP ಅನ್ನ ಕ್ಲೋಸ್ ಮಾಡಿಸ್ಬಿಡ್ತೀವಿ, ಲೋಕಾಯುಕ್ತದಲ್ಲಿ ಮಾಡ್ತೀವಿ ಅಂತ ಹೇಳುವಂತ ಸರ್ಕಾರ ಅದು ಕ್ಲೋಸ್ ಆದಾಗ ಅಪೀಲ್ ಹೋಗ್ಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡುತ್ತೆ, ಅಂದ್ರೆ ಓಪನ್ ಮಾಡಿಸ್ಬೇಕು ಅನ್ನೋ. ಅದೇ ರೀತಿ ಈ ಪ್ರಕರಣದಲ್ಲಿ ಸರ್ಕಾರದಿಂದ ಆದೇಶ ಬರುತ್ತೆ. ಅಂದ್ರೆ ಈ ಸಾರ್ವಜನಿಕ ಕೆರೆ ಒಬ್ಬ ಸ್ಥಳೀಯ ವ್ಯಕ್ತಿಗಳು ಅಂತ ಬಲಿಷ್ಠವಾಗಿರುವಂತ ಜನರು, ಬರೇ ವ್ಯಕ್ತಿ ಅಂತಲ್ಲ, ಬಲಿಷ್ಠವಾದ ಒಂದು ಪರಿವಾರನ ಬಂದಿರುವಂತದ್ದು. ಇದನ್ನ ಮೇಲ್ಬಂದಿ ಇದಕ್ಕೆ ಹೋಗಿಲ್ಲ ಇವರು ಅನ್ನೋದು ಪ್ರಶ್ನೆ. ಅಂದ್ರೆ ಬೇಕಾಗಿಲ್ಲ ಇವರಿಗೆ. ನೋಡಿ, ಇಲ್ಲೂ ಕಾಮನ್ ಇಂಟೆನ್ಷನ್ ತಿರುಗಿ ಎಸ್ಟಾಬ್ಲಿಷ್ ಆಗುತ್ತೆ. ಅಂದ್ರೆ ಇಲ್ಲೂ ಆದೇಶ ಆಯ್ತು, ಹೈಕೋರ್ಟ್ ಕೊಡ್ತು. ಅಂದ್ರೆ ಹೈಕೋರ್ಟ್ಗೆ ಆದೇಶ ಕೊಡುವಂತ ದಾಖಲಾತಿಗಳನ್ನ ಸರ್ಕಾರದವರು ನೇರವಾಗಿ ಕೊಟ್ಟಿರ್ತಾರೆ. ನಿಮ್ಗೆ ಈಗಾಗಲೇ ಗೊತ್ತು, ಕಾನೂನು ಏನ್ ದಾಖಲಾತಿಗಳನ್ನ ಕೊಡ್ತಾರೋ ಅದ್ರ ಬಗ್ಗೆನೇ ರಿವ್ಯೂ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ. ಆ ರೀತಿ ಸರ್ಕಾರ ಕಂಪ್ಲೀಟ್ ಆಗಿ ತಮ್ಮ ಇರುವಂತ ದಾಖಲಾತಿಗಳನ್ನ ಯೂಸ್ ಮಾಡಿಕೊಂಡು ಅವತ್ತು ವಾದ ಮಾಡಿರುವಂತ ವಕೀಲರುಗಳಿಗೆ ಯಾವುದು ಮಾಹಿತಿ ಕೊಡದಿರೋ ರೀತಿ ಇದರ ಲ್ಯಾಂಡ್ ನ ಗ್ರಾಬ್ ಮಾಡಿದ್ರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ, ಇಲ್ಲ ಅಂದ್ರೆ ಕಾನೂನಲ್ಲಿ ಕೆಲವು ಸೆಕ್ಷನ್ಸ್ ಉಳಿದಾವೆ. ಇದು ಯಾಕಂದ್ರೆ ಇದನ್ನ ನಾವು PA ಮಾಡಿದ್ರೆ ರಿಟ್ ಅಪೀಲ್ ಕೂಡ ಮಾಡಬಹುದು, ಮತ್ತೆ ಸುಪ್ರೀಂ ಕೋರ್ಟ್ ಗಮನಕ್ಕೂ ತರಬಹುದು, ಸೆಂಟ್ರಲ್ ಗೌರ್ಮೆಂಟ್ ಗಮನಕ್ಕೂ ತರಬಹುದು. ಆ ರೀತಿಯಾದ ಹೋರಾಟವನ್ನ ಆಮ್ ಆದ್ಮಿ ಪಕ್ಷದಿಂದ ಮಾಡಕ್ಕೆ ನಾವು ಈಗಾಗಲೇ ಪ್ಲಾನ್ ಮಾಡಿದ್ವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ಇದು ಕಂಪ್ನಿ ಅಲ್ಲ, ಇದು ಜೋಡಿದಾರ ಏನು ಇದ್ರು ಫ್ಯಾಮಿಲಿ ಅವರು ನಕಲಿ ದಾಖಲೆಗಳನ್ನ ಕೊಟ್ಟು ಹೈಕೋರ್ಟ್ ರಿಟ್ ಹಾಕಿದ್ದಾರೆ ಅಂತ ತಹಸೀಲ್ದಾರ್ 2004 ಒಂದು ಆ ಜಮೀನ ವಶಪಡಿಸ್ಕೊಂಡೋಗಿ ಹೇಳಿದ್ದಾರೆ. ಆ ಅರ್ಜಿ ಬಂದು ಮೊನ್ನೆ ಡಿಸೆಂಬರ್ 23ನೇ ತಾರೀಕು ಕಳೆದ ವರ್ಷ 2023ರಲ್ಲಿ ಹೈಕೋರ್ಟ್ ಅಲ್ಲಿ ಆದೇಶ ಆಗುತ್ತೆ. ಏನು ಅಂತ ಹೇಳಿದ್ರೆ, ಪ್ರಾಸಿಕ್ಯೂಷನ್ ಏನ್ ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರದ ಕಾನೂನು ಇಲಾಖೆ ಏನ್ ಮಾಡ್ತಾ ಇತ್ತು, ಕತ್ತೆ ಕಾಯ್ತಾ ಇತ್ತ. ಅಲ್ಲಿ ನೀವು ಅಲ್ಲಿ ಹೈಕೋರ್ಟ್ ನೀವು ಕೊಡ್ತೀವಿ ಅಂತ ನೋಡಿ, PDF ಕಾಪಿ ಇದೆ ನಮ್ಮಲ್ಲಿ, ಒಂದಷ್ಟು ದಾಖಲೆ 130 ಪುಟ ಆದೇಶ ಕೊಟ್ಟಿದ್ದಾರೆ. ಸರ್ಕಾರದ ಕಾನೂನು ವಿಭಾಗ ಎಲ್ಲೋ ಸಹ ಇದು ಕೆರೆ ಅಂಗಳ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಅವ್ರ ಕಂಟೆನ್ಷನ್ ಏನಿತ್ತು, ಇದು ಜಮೀನು, ಖಾಸಗಿ ಜಮೀನು, ಇದು ನಮಗ್ ಬರ್ಬೇಕು ಅಂತಿತ್ತು. ಇವ್ರು ಕಂಟೆನ್ಷನ್ ಮಾಡ್ತಾ ಇಲ್ಲ, ಖಾಸಗಿ ಕೆರೆ ಅಂಗಳ ಅಂತ ಮಾಡ್ತಾ ಇಲ್ಲ. ಇದರಿಂದ ಏನ್ ಉನ್ನಾರ ಇದೆ, ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವ್ರ ಪಾಲಿಶ್ ಇದೆ ಇದರಲ್ಲಿ. ಆಗ ಅಶೋಕ್ ಲ್ಯಾಂಡ್ ಗ್ರಾಬರ್ ಅವ್ರ ಪಾಲಿಶ್ ಇದೆ, ಪಾತ್ರ ಇದೆ. ಇದು ಇವತ್ತು ಬಹಿರಂಗ ಆಗಬೇಕಾಗಿದೆ. ಇದಕ್ಕೆ ನ್ಯಾಯಾಂಗ ಸಮಿತಿಯನ್ನು ರಚನೆ ಮಾಡಿ ಇವ್ರ 3 ಮೇಲೂ FIR ಮಾಡಿ 3 ಅರೆಸ್ಟ್ ಮಾಡಿ ವಿಚಾರಣೆ ಮಾಡದೆ ನಿಮ್ಗೆ ಬರುತ್ತೆ. 1,000 ಕೋಟಿ ಬೆಲೆ ಬಾಳುವಂತಹ ಒಂದು ಪ್ರತಿಷ್ಠಿತ ಏರಿಯಾ ಅದು.
ಸುತ್ತಮುತ್ತ ಎಲ್ಲ ನಿಮ್ಗೆ ವಿಪ್ರೋ ಕಂಪ್ನಿ ಇದೆ, ನಿಮ್ಗೆ ಇನ್ಫೋಸಿಸ್ ಕಂಪ್ನಿ ಇದೆ, ಸೆಂಟ್ರಲ್ 25 ಎಕರೆ ಇದೆ. ಇವತ್ತು ಈ ರೀತಿಯಾದಂತಹ ಕೆಲಸಗಳು ಮಾಡುವಾಗ ಒಬ್ಬ ಶಾಸಕನಿಗೆ ಜವಾಬ್ದಾರಿ ಇರ್ಬೇಕಲ್ಲ. ಸರ್ಕಾರಿ ಜಮೀನು 1 ಇಂಚು ಸಹ ಯಾರು ಒತ್ತುವರಿದಾರರು ಆಕ್ರಮಣ ಮಾಡ್ಕೊಬಾರ್ದು ಅನ್ನೋದು ಶಾಸಕನ ಆದ್ಯ ಕರ್ತವ್ಯ ಆಗುತ್ತೆ. ಆಸ್ ರೆವಿನ್ಯೂ ಮಿನಿಸ್ಟರ್ ಅದೇ ಆಗುತ್ತೆ. ಇವರೇ ಸೇರ್ಕೊಂಡು ತಂತಿನೇ ಹೊಲ ಮೈದಾನ, ಕಳ್ಳನ ಹೊಲ ಮೈದಾನ ಮಾಡ್ಕೊಂಡು ಸಾವಿರಾರು ಕೋಟಿ ಇವತ್ತು ಹಗರಣ ಮಾಡಿಟ್ಟಿದ್ದಾರೆ. ನಿಜಕ್ಕೂ ಬಿಜೆಪಿ ಸರ್ಕಾರ ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ, ಇಮಿಡಿಯೇಟ್ ಆಗಿ ಉತ್ತರ ಕೊಡ್ಬೇಕಾಗುತ್ತೆ ಇದ್ರದ್ದು. ಅದೇ ರೀತಿ ಅಶೋಕ್ ಅವರು ಸಹ ಇವತ್ತು ಸಣ್ಣ ಸಣ್ಣ ಕಾರಣಗಳಿಗೆ ಮಂಡ್ಯ, ಉರಿಗೌಡ, ಇನ್ನೊಬ್ಬ ಗೌಡ ಅಂತ ಹೆಸರು ಹೇಳ್ಕೊಂಡು ಕೋಮು ಪ್ರಚೋದನೆ ಮಾಡಿಕೊಂಡು ಇವತ್ತು ಲೋಕಸಭಾ ಎಲೆಕ್ಷನ್ ಹೋಗ್ತಾ ಇದಾರಲ್ಲ, ಈ ನಾಚಿಕೆ ಮಾನ ಮರ್ಯಾದೆ ಇದ್ದವರು ಉತ್ತರ ಕೊಡ್ಬೇಕು. ಇವತ್ತು ಈ ಜುನ್ನಸಂದ್ರ ಕೆರೆ ಏನಾಯ್ತಪ್ಪ, ನಿಮ್ಮ ಅವಧಿ ಇತ್ತು. ಇವತ್ತು ಹೈಕೋರ್ಟ್ ನ ನೀವು ಮಿಸ್ಗೈಡ್ ಮಾಡ್ಬಿಟ್ಟು ಇವತ್ತು ನೀವು ಆದೇಶ ತಗೊಂಡ್ಬಂದಿದ್ದೀರಾ. ಹೈಕೋರ್ಟ್ ನ ಮಿಸ್ಗೈಡ್ ಮಾಡೋ ಲೆವೆಲ್ ನೀವು ಹೋಗಿದ್ದೀರಾ ಅಂತ ಹೇಳಿದ್ರೆ ಏನು, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಹ ಈ ವಿಚಾರದ ಬಗ್ಗೆ ತಲೆಕೆಡಿಸ್ಕೋಬೇಕಾಗುತ್ತೆ. ನಿಮ್ಮ ಸ್ಥಳೀಯ ನಾಯಕರಲ್ಲಿ ಯಾವ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಸೀರಿಯಸ್ ವಿಷಯ. ಇದು ಪ್ರಧಾನಮಂತ್ರಿಗಳು ಸಹ ತಲೆಕೆಡಿಸ್ಕೋಬೇಕು. ಕರ್ನಾಟಕನ ಇವ್ರು ಜಹಗೀರ್ಗೆ ಬಿಟ್ಕೊಟ್ಬಿಟ್ಟು ಕೆರೆ ಅಂಗಳ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಮುಖ್ಯಮಂತ್ರಿ ಪದವಿಗೆ ಇದೇ ರೀತಿ ಎಷ್ಟು ಇವರು ಮಾಡಿದ್ದಾರೆ, ಜನಗಳನ್ನ ಎಷ್ಟು ವಶಪಡಿಸಿಕೊಂಡಿದ್ದಾರೆ. ಸರ್, ಇದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀವು ರಿಲೀಸ್ ಮಾಡಿದ್ದೀರಾ, ಅದನ್ನ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಬಗ್ಗೆ ಸರ್, ಕೃಷ್ಣ ಬೈರೇಗೌಡರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಏನು ಅವರು ನಾವು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಬಗ್ಗೆ ನಮ್ಗೆ ಸ್ವಲ್ಪ ನಮ್ಗೆ ಒಂದಷ್ಟು ಭರವಸೆ ಇದೆ. ಸ್ವಲ್ಪ, ಅದು ಜಾಸ್ತಿ ಏನಿಲ್ಲ, ಒಂದು ಸಣ್ಣ ಮಟ್ಟ ಕಿಂಚಿತ್ ಭರವಸೆ ಇದೆ. ಅವರು ನಾವು ಅವ್ಯಾರು ನಂಬ್ತಾ ಇಲ್ಲ ಸರ್. ಎಲ್ಲಾ 3 ಪಕ್ಷಗಳು ಹೊಂದಾಣಿಕೆ ರಾಜಕಾರಣಿಗಳು. ಹಾಗಾಗಿ ನಮ್ಮ ಪಕ್ಷದ ಏನಿವತ್ತು ನಮ್ಮ ಕಾನೂನು ಘಟಕ ಇದೆ, ಕಾನೂನು ಘಟಕದಿಂದ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ. ನೋಡಿ, ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ, ದಯವಿಟ್ಟು ಇದನ್ನ ನೀವು ಪರಿಶೀಲನೆ ಮಾಡಿ ಅಂತ ಮೇಲ್ಮನೆಗೆ ಸಲ್ಲಿಸಿ ಇದನ್ನ ನಾವು ಸುಪ್ರೀಂ ಕೋರ್ಟ್ ಲೆವೆಲ್ ಅಂತ ತಗೊಂಡು ಹೋಗಕ್ಕೆ ನಾವು ನಮ್ಮ ಕಾನೂನು ಘಟಕ ನಿರ್ಧಾರ ಮಾಡಿದ್ವಿ. ರಾಜ್ಯ ಸರ್ಕಾರಕ್ಕೆ ನೀವು ಗಮನ ತಂದು ಎಷ್ಟು ದಿವಸ ಆಯ್ತು ಸರ್? ಇದು 1 ತಿಂಗಳ ನಾವು ಗಮನ ಕೊಟ್ಟಿದ್ದೀವಿ. ಪ್ರೊಸೀಜರ್ಸ್ ಏನಾಗಿದೆ? ಪ್ರೊಸೀಜರ್ಸ್ ಏನು ಮಾಡಿಲ್ಲ. ಕೃಷ್ಣ ಬೈರೇಗೌಡರು ಆಯ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಯಾವ ಎನ್ಕ್ವೈರಿ ಆಫೀಸರ್ಸ್ ನೇಮಕ ಮಾಡಿಲ್ಲ, ಎಂತದೂ ಮಾಡಿಲ್ಲ. ಈಗ ರಾಜ್ಯ ಸರ್ಕಾರ ಏನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೆ ನಿಮ್ ನಿರ್ಧಾರ ಏನಿದೆ? ಇಲ್ಲ, ನಾವು ಹೋರಾಟ ಮಾಡ್ತೀವಿ, ಜನಗಳಿಗೆಲ್ಲ ಇದನ್ನ ತಲುಪಿಸ್ತೀವಿ. ಇದೇ ರೀತಿಯಾದಂತಹ ಅನೇಕ ಭೂ ಹಗರಣಗಳಿದೆ. ಏನು ಒಂದೊಂದು ಸಾಲಾಗಿ ನಾವು ಬಿಚ್ಚಿಡ್ಬೇಕಾಗುತ್ತೆ. ಎಲ್ಲ ದಾಖಲೆಗಳು ಸಂಗ್ರಹಣೆ ಆಗ್ತಾ ಇದೆ. ಜೊತೆಗೆ ನಮ್ಮ ಲೋಹಿತ್ ಹನುಮಾಪುರ ಅವರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ನಮ್ಮಲ್ಲಿರುವಂತಹ ಉನ್ನತ ಲಾಯರ್ಸ್ ಬಗ್ಗೆ ನಾವು ವಾದ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಕೆರೆನ ಈ ಭೂ ಲ್ಯಾಂಡ್ ಗ್ರಾಬರ್ಗಳ ಪರವಾಗಿ ಆಗಕ್ಕೆ ಬಿಡಲ್ಲ. ಮೊನ್ನೆ ನಾವೆಲ್ಲ ಟರ್ಫ್ ಕ್ಲಬ್ ಇದೆ, DK ಶಿವಕುಮಾರ್ ಅವರು, ಸ್ಥಳೀಯ MLA ರಂಗನಾಥ್ ಅವರು ಈ ಟರ್ಫ್ ಕ್ಲಬ್ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರೂರವರ ಸಾರಥ್ಯದಲ್ಲಿ ದೊಡ್ಡ ಹೋರಾಟ ಮಾಡಿ ಇವತ್ತು ಅದು ಸ್ಟಾಪ್ ಆಗಿದೆ. ಕುಣಿಗಲ್ ಸ್ಟಡ್ ಫಾರ್ಮ್ ಏನಿದೆ, ನಮ್ಮ ಹೋರಾಟದಿಂದ ಸ್ಟಾಪ್ ಆಗಿದೆ ಇವತ್ತು. ಅದೇ ರೀತಿ ನಮ್ಮ ಮುಖ್ಯಮಂತ್ರಿ ಚಂದ್ರೂರವರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರುವಂತಹ ಪೃಥ್ವಿ ರೆಡ್ಡಿ ಅವರ ನೇತೃತ್ವದಲ್ಲೂ ಸಹ ನಾವು ಇದನ್ನ ಕೆರೆ ಉಳಿಸಿ ಜನಗಳಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡೇ ಮಾಡ್ತೀವಿ. ಎಲ್ಲ RTI ಬಂದಿದೆ ಸರ್. ಇದು ಎಲ್ಲ ಸರ್ಕಾರಿ ದಾಖಲೆಗಳು, ಕಂದಾಯ ದಾಖಲೆಗಳು. ನಿನ್ನೆ BMTF ಕಂಪ್ಲೇಂಟ್ ಕೊಟ್ಟಿದ್ವಿ ಶನಿವಾರ. ಇದೇ ರೀತಿ ಕಂಪ್ಲೇಂಟ್ ಸ್ಥಳೀಯ ನಾಗರಿಕರು ಸಹ ಕೊಟ್ಟಿದ್ರು ಒಂದು 8-10 ವರ್ಷದಿಂದ. BMTF ಅನ್ನೋ ಸಂಸ್ಥೆ ಇವತ್ತು ನಿಜಾಗಲ್ಲ ನಾವು ಹೇಳ್ಬೇಕಂತೇಳಿ ಅವರು ಒಂದು ವರ್ಷದ ನೀವು ತೆಗೆದು ನೋಡಿ, ಯಾವ ಒಂದು BBMP ಸಂಬಂಧಪಟ್ಟ ಪ್ರಾಪರ್ಟಿಗಳು ಸಹ ಅವರು ಒತ್ತುವರಿ ಆಗಿರೋ ಜಮೀನುಗಳನ್ನ ಯಾವುದೂ ವಶಪಡಿಸ್ಕೊಂಡಿಲ್ಲ. ಸುಮ್ಮನೆ ನಾಮಕಾವಸ್ಥೆ ಪಟೇಲ್ಗಳಿಂದ ಅಲ್ಲೊಬ್ಬ ADGP ಇದ್ದಾರೆ, ಅಲ್ಲೊಬ್ಬ ಇನ್ಸ್ಪೆಕ್ಟರ್ಗಳು, ACPಗಳು ಕಾಫಿ ಕೊಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಈ ಲ್ಯಾಂಡ್ ಗ್ರಾಬಿಂಗ್ ಕೇಸ್ಗಳು ಬಂದು ಅಂತ ಹೇಳಿದ್ರೆ ಅಲ್ಲಿ ಏನೇನ್ ಮಾಡ್ಬೇಕು ವ್ಯವಹಾರಗಳು ಮಾಡ್ಕೊಂಡು ಆರಾಮಾಗಿರ್ತಾರೆ. ಇದು BMTF ಸಂಸ್ಥೆ. ಈ BMTF ಸಂಸ್ಥೆ ಏನಕ್ಕಿದೆ ಅನ್ನೋದನ್ನ ಇವತ್ತು ಪ್ರಶ್ನೆ ಮಾಡ್ಬೇಕು ನಾಗರಿಕರು. ಸೆಂಟ್ರಲ್ ನಿಮ್ಮ ಏನು ಸುಪ್ರೀಂ ಇದ್ದಾರೆ
ಅವ್ರ ಮೇಲೇನು ಈ ತರ ಆರೋಪಗಳಿದೆಯಲ್ಲ. ಇಲ್ಲ ಯಾವ್ದು ಆರೋಪಗಳಿಲ್ಲ, ಅದಕ್ಕೆಲ್ಲ ನಿಮ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಮುಂಬರುವ ದಿವಸಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ದೇಶದಲ್ಲಿ ಆರೋಗ್ಯ ಕ್ರಾಂತಿ ಮಾಡಿರೋರ ಜೈಲಿಗೆ ಹಾಕ್ತಾರೆ, ಶಿಕ್ಷಣ ಕ್ರಾಂತಿ ಮಾಡಿರೋರ ಜೈಲಿಗೆ ಹಾಕ್ತಾರೆ, ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸೋರನ್ನ ಜೈಲಿಗೆ ಹಾಕ್ತಾರೆ. ಇವತ್ತು ನಡೀತಾ ಇರೋದು ನಿರಂಕುಶ ಪ್ರಭುತ್ವ, ಸರ್ವಾಧಿಕಾರಿ ಪ್ರಭುತ್ವ ಅಷ್ಟೇ ನಡೀತಾ ಇರೋದು. ಜನಗಳಿಗೆಲ್ಲ ಗೊತ್ತಿದೆ. ಇದು ಮುಂಬರುವ ಲೋಕಸಭಾ ಚುನಾವಣೆ ತಕ್ಕದಾದಂತಹ ಉತ್ತರ ಕೊಡ್ತಾರೆ. ನಾವು ಡೆಲ್ಲಿಗೆ 150 ಕೆರೆ ಪುನರುಜ್ಜೀವನ ಮಾಡಿದ್ದೀವಿ, ಒತ್ತುವರಿ ಎಲ್ಲೂ ಆಗುತ್ತೆ. ಸರ್, ಈಗ ಇಂಡಿಯಾ ಒಕ್ಕೂಟದಲ್ಲಿ ನಿಮ್ಮ ಪಕ್ಷನೂ ಇದೆ, ಕಾಂಗ್ರೆಸ್ ಪಕ್ಷನೂ ಇದೆ. ನೀವು ಒಂದು ಒತ್ತಡ ಹಾಕ್ಸಿ ಮಾಡ್ಬೋದಾ ಸೆಂಟ್ರಲ್ ಕಡೆಯಿಂದ? ಯಾವ ವಿಚಾರದಲ್ಲಿ? ಈ ವಿಚಾರದಲ್ಲಿ ಖಂಡಿತ ಮಾಡ್ತೀವಿ. ಖಂಡಿತ ಈ ದೇಶದ ಪ್ರಧಾನಿಗಳ ಗಮನಕ್ಕೂ ತರ್ತೀವಿ, ಈ ದೇಶದ ರಾಷ್ಟ್ರಪತಿಗಳ ಗಮನಕ್ಕೂ ತರ್ತೀವಿ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೂ ಸಹ ನಾವು